ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮೆಲ್ಲರ ಪಾಲಿಗೆ ಒಂದು ಮಹತ್ವದ ದಿನ. ನಿಮಗೆ ಗೊತ್ತಾ? ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಪುಣ್ಯ ತಿಂಗಳು ಎಂದು ಹೇಳಿರುವ ಪವಿತ್ರ ಮಾರ್ಗಶಿರ ಮಾಸ ಇಂದಿನಿಂದ ಅಂದರೆ ನವೆಂಬರ್ 21ರಿಂದ ಶುರುವಾಗಿದೆ. ಈ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬಂದು ಸಂಚಾರ ಮಾಡುತ್ತಾಳೆ. ನಿಮ್ಮ ಕಷ್ಟ, ಸಾಲ, ದುಃಖ ಇವೆಲ್ಲವೂ ನಿಮ್ಮನ್ನು ಬಿಟ್ಟು ಶಾಶ್ವತವಾಗಿ ದೂರ ಹೋಗಿ ನಿಮ್ಮ ಬದುಕಿನಲ್ಲಿ ಐಶ್ವರ್ಯದ ಧನಯೋಗ ಶುರುವಾಗಲು ಈ ಮಾಸದಲ್ಲಿ ನೀವು ಮಾಡಲೇಬೇಕಾದ 5 ಮಹತ್ವದ ಕೆಲಸಗಳು ಯಾವುವು ಗೊತ್ತಾ? ಮತ್ತು ಈ ಮಾಸದ 4 ವಿಶೇಷ ಗುರುವಾರಗಳಲ್ಲಿ ಲಕ್ಷ್ಮೀ ಪೂಜೆ ಹೇಗೆ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಮಾರ್ಗಶಿರ ಮಾಸದ ಗುರುವಾರಗಳನ್ನು ಲಕ್ಷ್ಮೀ ವಾರಗಳು ಎಂದು ಕರೆಯುತ್ತೇವೆ. ಈ ಬಾರಿ 4 ಅದ್ಭುತ ಗುರುವಾರಗಳು ನಮಗೆ ಸಿಕ್ಕಿವೆ. ಈ 4 ದಿನಗಳಂದು ಶ್ರಾವಣ ಮಾಸದಂತೆ ಲಕ್ಷ್ಮೀ ಪೂಜೆ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ಮನೆ ಮುಂದೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ ಮುಖ್ಯ ಬಾಗಿಲಿಗೆ ಅರಿಶಿನ ಕುಂಕುಮದಿಂದ ಸ್ವಸ್ತಿಕ್ ಹಾಕಿ ಮನೆ ಸ್ತ್ರೀಯರು ಅರಿಶಿನ ಕುಂಕುಮ ಹಚ್ಚಿ ಸಂತೋಷದಿಂದ ಮನೆಯಲ್ಲಿರಬೇಕು. ಲಕ್ಷ್ಮೀ ಪೂಜೆಯಾಗುವವರೆಗೂ ಏನನ್ನೂ ತಿನ್ನಬಾರದು. ದೇವಿಯ ಮುಂದೆ ಅಕ್ಕಿ ಹಿಟ್ಟಿನಿಂದ ಮಾಡಿದ 2 ದೀಪಗಳನ್ನಿಟ್ಟು ಪ್ರತಿ ದೀಪಕ್ಕೆ 5 ಬತ್ತಿ ಮತ್ತು 5 ಏಲಕ್ಕಿ ಹಾಕಿ ತುಪ್ಪದಿಂದ ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರ ಪಠಿಸಿದರೆ ಸುವರ್ಣ ಫಲ ಸಿಗುತ್ತದೆ. ಕಷ್ಟಪಟ್ಟು ಅಡುಗೆ ಮಾಡಲಾಗದಿದ್ದರೂ ಚಿಂತಿಸಬೇಡಿ. ಸ್ವಲ್ಪ ಅನ್ನಕ್ಕೆ ತುಪ್ಪ ಮತ್ತು ಬೆಲ್ಲದ ಚೂರನ್ನು ಇಟ್ಟು ನೈವೇದ್ಯ ಮಾಡಿ ಅಥವಾ ಹಾಲಿನ ಪಾಯಸ ಮಾಡಿ. ನಿಮ್ಮ ಮನಸ್ಸಿನ ಭಕ್ತಿ ಮುಖ್ಯ. ಖಂಡಿತ ಲಕ್ಷ್ಮಿ ಒಲಿಯುತ್ತಾಳೆ. ಪ್ರತಿದಿನ ಸಂಜೆ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿ 3 ಪ್ರದಕ್ಷಿಣೆ ಹಾಕಿ. ನಿಮಗೆ ಉತ್ತಮ ವಧು ಸಿಗಬೇಕೇ? ಹಾಗಿದ್ದರೆ ಈ ಮಾಸ ಸರಿಯಾದ ಸಮಯ. ಹಿಂದೆ ಗೋಕುಲದಲ್ಲಿ ಗೋಪಿಯರು ಇದೇ ಮಾಸದಲ್ಲಿ ಕಾತ್ಯಾಯಿನಿ ವ್ರತ ಮಾಡಿ ಶ್ರೀಕೃಷ್ಣನನ್ನೇ ವರಿಸಿದ್ದರು. ಈ ಮಾಸದಲ್ಲಿ ವಿವಾಹಾಪೇಕ್ಷೆಗಳು ಕಾತ್ಯಾಯಿನಿ ವ್ರತದೊಂದಿಗೆ ಶ್ರೀಕೃಷ್ಣನ ಕಥೆ ಹಾಗೂ ಮಂತ್ರಗಳು ಕೇಳುವುದರಿಂದ ಶೀಘ್ರದಲ್ಲೇ ಯೋಗ್ಯ ವಧು ಸಿಕ್ಕಿ ಮದುವೆ ನಡೆಯುತ್ತದೆ. ಶ್ರೀಕೃಷ್ಣನಿಗೆ ಪ್ರಿಯವಾದ ಬೆಣ್ಣೆ, ಹಾಲು, ತುಪ್ಪ ಬಳಸಿ ಸಿಹಿ ನೈವೇದ್ಯ ಮಾಡಿದರೆ ಸಂತಾನ ಭಾಗ್ಯವೂ ಪ್ರಾಪ್ತಿಯಾಗುವುದು. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದರೆ ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಈ ಮಾಸದಲ್ಲಿ ಮಕ್ಕಳಿಗೆ ಅಸಭ್ಯವಾಗಿ ಬೈಯುವುದು ಅಥವಾ ಹೊಡೆಯುವುದನ್ನು ನಿಲ್ಲಿಸಿ. ನಿಮ್ಮ ಕೈಲಾದಷ್ಟು ಸಿಹಿ ನೀಡಿ. 4 ಗುರುವಾರಗಳಂದು ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಡಿ. ತಲೆ ಸ್ನಾನ ಕಡ್ಡಾಯ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ಸೇವಿಸುವುದನ್ನು ನಿಲ್ಲಿಸಿ. ಗುರುವಾರಗಳಂದು ಮನೆಯಲ್ಲಿ ಬಟ್ಟೆ ಒಗೆಯುವುದನ್ನು ಸಾಕಷ್ಟು ತಪ್ಪಿಸಿ. ಪುರುಷರಾಗಲಿ ಸ್ತ್ರೀಯರಾಗಲಿ ಈ ಮಾಸದ ಗುರುವಾರಗಳಂದು ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸುವುದನ್ನು ನಿಲ್ಲಿಸಿ. ನಿಮ್ಮ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದೆಯೇ? ಹಾಗಿದ್ದರೆ ಈ ಅದ್ಭುತ ಮಂತ್ರಗಳನ್ನು ಹೇಳುತ್ತಾ ಪೂಜೆ ಮಾಡಿ. ಶ್ರೀ ಶುಕ್ಲ ಮಹಾಶುಕ್ಲ ನಿವಾಸಾಯೇ ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ಶ್ರೀ ಶುಕ್ಲ ಮಹಾಶುಕ್ಲ ನಿವಾಸಾಯೇ ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ಈ ಮಂತ್ರವನ್ನು ಪಠಿಸುತ್ತಾ ಬಿಲ್ಪತ್ರೆ ಎಲೆಗಳಿಂದ ಗಂಧ ಹಚ್ಚಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ. ನಿಮ್ಮ ವ್ಯಾಪಾರದಲ್ಲಿ ನೀವು ಊಹಿಸಲಾಗದಂತಹ ಲಾಭ ಮತ್ತು ಅದ್ಭುತ ಏಳಿಗೆಯನ್ನು ಖಂಡಿತ ನೋಡುತ್ತೀರಿ. ಈ ಪವಿತ್ರ ಮಾರ್ಗಶಿರ ಮಾಸದಲ್ಲಿ ನಿತ್ಯವೂ ಲಕ್ಷ್ಮೀ ಸಹಸ್ರನಾಮ ಪಠಿಸಿ ಕುಂಕುಮಾರ್ಚನೆ ಮಾಡಿ. ಆ ಅರ್ಚನೆಯಿಂದ ಕುಂಕುಮವನ್ನು ಪ್ರತಿದಿನ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ. ಈ 4 ವಾರಗಳಂದು ನಿಮ್ಮ ಮನೆಗೆ ಮುತ್ತೈದೆಯರನ್ನು ಕರೆದು ತಾಂಬೂಲ ನೀಡಿದರೆ ಅಷ್ಟೈಶ್ವರ್ಯದ ಸಂಪತ್ತು ಖಂಡಿತ ನಿಮ್ಮದಾಗುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.